ಬೀದರ್ ಜಿಲ್ಲೆಯ ಚುಟುಕುಪ್ಪ ತಾಲೂಕಿನ ತಾಳ್ಮಡಗಿ ಗ್ರಾಮದಲ್ಲಿ 16.50 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಕಟ್ಟಡಕ್ಕೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಶಂಕುಸ್ಥಾಪನೆಯನ್ನು ನೆರವೇರಿಸಿ ಮಾತನಾಡಿದ ಸಚಿವ ಖಂಡ್ರೆ, ಯಾವುದೇ ಒಂದು ಭಾಗ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದರೆ ಶಿಕ್ಷಣ ಅತ್ಯವಶ್ಯಕವಾದದ್ದು. ಇಂದು ಶಿಕ್ಷಣ ಹಾಗೂ ಜ್ಞಾನಕ್ಕೆ ಬಹಳ ಮಹತ್ವವಿದೆ. ಶಿಕ್ಷಣ ಎಂಬುದು ಬಂಗಾರಕ್ಕಿಂತ ತುಂಬಾ ಬೆಲೆ ಬಾಳುವಂಥದ್ದು. ಮೊದಲು ಬಡವರ, ಕಾರ್ಮಿಕರ ಹಾಗೂ ಶೋಷಿತರ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ದೊರೆಯುತ್ತಿರಲಿಲ್ಲ. ಅದು ಕೇವಲ ಉಳ್ಳವರ ಪಾಲಿಗೆ ಮಾತ್ರ ಮೀಸಲಾಗಿತ್ತು. ಈ ಹಿನ್ನೆಲೆ ಸಮಾಜದ ಎಲ್ಲಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಸರ್ಕಾರದಿಂದ 6ರಿಂದ 12ನೇ ತರಗತಿವರೆಗೆ ಮಕ್ಕಳಿಗಾಗಿ ಈ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡಲಾಗಿದೆ ಎಂದರು. ಇವತ್ತು ತಮಗೆಲ್ಲ ಗೊತ್ತಿದೆ, ನಾವೆಲ್ಲ ಹೇಳ್ತೇವೆ, ಯಾವುದೇ ಒಂದು ಭಾಗ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅದು ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ. ಅದಕ್ಕೆ ನಾವೆಲ್ಲ ಏನ್ ಹೇಳ್ತೇವೆ? ಶಿಕ್ಷಣವೇ ಶಕ್ತಿ. ಏನ್ ಹೇಳ್ತೇವೆ? ಶಿಕ್ಷಣವೇ ಶಕ್ತಿ. ಶಿಕ್ಷಣದಿಂದಲೇ ಪ್ರಗತಿ, ಶಿಕ್ಷಣದಿಂದಲೇ ಪ್ರಗತಿ. ನಾಲೆಜ್ ಇಸ್ ಪವರ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಇದು ಜ್ಞಾನಾಧಾರಿತವಾದಂತ ಸಮಾಜ. ಈಗ ಜ್ಞಾನಕ್ಕೆ ಬಹಳ ಬೆಲೆ ಇದೆ. ಬಂಗಾರಕ್ಕಿಂತಲೂ ಹೆಚ್ಚಿನ ಬೆಲೆ ಯಾವುದಕ್ಕಾದ್ರೆ ಇದ್ರೆ ಅದು ಜ್ಞಾನಕ್ಕೆ ಬೆಲೆ ಇದೆ ಅಂತ ನೀವೆಲ್ಲ ತಿಳ್ಕೊಳ್ಬೇಕು. ಇಂದಿನ ಮಕ್ಕಳೇ ನಮ್ಮ ನಾಡಿನ ಮುಂದಿನ ನಾಗರಿಕರು, ನಾಯಕರು. ಅದಕ್ಕೆ ಮಕ್ಕಳು ಬಹಳ ಮುಗ್ಧವಾಗಿರ್ತಾರೆ. ಬಹಳ ಮಕ್ಕಳಂತ ಹೇಳಿದ್ರೆ ಈ ದೇವರಂತಿದ್ದಾರೆ ಅಂತ ಹೇಳ್ತೀವಿ. ಅದಕ್ಕೆ ಕುವೆಂಪು ಅವರು ಹೇಳ್ತಾರೆ, ಮಕ್ಕಳು ಹುಟ್ಟಿದಾಗ ವಿಶ್ವ ಮಾನವರಾಗಿ ಹುಟ್ಟುತ್ತಾರೆ, ಅದು ಬೆಳೀತಾ ಬೆಳೀತಾ ಸ್ವಲ್ಪ ಕಲುಷಿತ ಆಗಿ ಅಲ್ಪ ಮಾನವರಾಗ್ತಾರೆ ಅಂತ. ನೀವೆಲ್ಲ ಅಲ್ಪ ಮಾನವರಾಗಬಾರ್ದು. ವಿಶ್ವ ಮಾನವರಾಗಿ ಹುಟ್ಟಿದ್ದೀರಿ, ವಿಶ್ವ ಮಾನವರಾಗಿ ಬೆಳಿಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ನಿಮಗಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಹಿಂದೆ ನೀವೆಲ್ಲ ಪ್ರಾಥಮಿಕ ಶಾಲೆಗೆ ಹೋಗ್ತಿದ್ರಿ, ಪೂರ್ವ ಪ್ರಾಥಮಿಕ ಶಾಲೆಗೆ ಹೋಗ್ತಿದ್ರಿ, ಪ್ರೌಢ ಶಾಲೆಗೆ ಹೋಗ್ತಿದ್ರಿ. ಯಾವುದೇ ಮೂಲ ಸೌಕರ್ಯ ನಿಮ್ಗೆ ಸಿಗ್ತಾ ಇದ್ದಿಲ್ಲ. ಯಾರು ಶ್ರೀಮಂತರ ಮಕ್ಕಳಿದ್ದಾರೆ ಅವರೆಲ್ಲ ಪಬ್ಲಿಕ್ ಸ್ಕೂಲ್ಗೆ ತಮ್ಮ ಮಕ್ಕಳಿಗೆ ಪ್ರವೇಶ ಕೊಡಿಸ್ತಾ ಇದ್ರು, ಗೊತ್ತಲ್ಲ.